ಅಮೆರಿಕ ಮತ್ತೆ ಇಸ್ರೇಲ್ ಜೊತೆಗೂಡಿ ಇರಾನ್ನ ಮೇಲೆ ದಾಳಿಯನ್ನ ಮಾಡಿದ್ರು. ಈ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಗಿರತಕ್ಕಂತಹ ಆಯತುಲ್ಲಿ ಖಮೇನಿ ಅವರು ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ಅಧಿಕೃತವಾಗಿ ಇರಾನ್ನ ಒಂದು ಮೀಡಿಯಾ ಏನಿದೆ ಟೆಲಿವಿಷನ್ ನಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡಿದ್ದಾರೆ. ಈ ಒಂದು ಸಾವೇನಿದೆ ಒಂದು ಒಬ್ಬ ವ್ಯಕ್ತಿಯ ಸಾವಲ್ಲ, ಈ ಒಂದು ಸಾವಿನಿಂದ ಈ ಒಂದು ಯುದ್ಧದಿಂದ ಈ ಮಿಡ್ಲ್ ಈಸ್ಟ್ ಅಲ್ಲಿ ಇರತಕ್ಕಂತ ಒಂದು ಪವರ್ ಬ್ಯಾಲೆನ್ಸ್ ಅದ್ಲು ಬದಲಾಗುವ ಚಾನ್ಸಸ್ ಇರ್ತದೆ. ಇದರಿಂದ ಜಾಗತಿಕವಾಗಿ ಯಾವೆಲ್ಲ ಪರಿಣಾಮಗಳು ಉಂಟಾಗ್ತದೆ, ಈ ಒಂದು ಯುದ್ಧದಿಂದ ಭಾರತದಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವು ಇನ್ನು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ತನಕ ಇರಾನ್ನ ಆಡಳಿತವನ್ನ ನಡೆಸಿದ್ದು ಆಯತುಲ್ಲಾ ಖಮೇನಿ. ಇವರೊಬ್ಬರು ಸುಪ್ರೀಂ ಲೀಡರ್ ಆಗಿರ್ತಿದ್ರು. ಅಂದ್ರೆ ಆ ದೇಶದ ಒಂದು ಪ್ರಧಾನಿ ಅಥವಾ ಅಧ್ಯಕ್ಷರು ಎಲ್ಲರಿಗಿಂತ ಹೈ ಲೆವೆಲ್ ಅಂತಂದ್ರೆ ಇವರೇನೋ ಒಂದು ಡಿಸಿಷನ್ ಅನ್ನ ತಗೊಳ್ತಾ ಇದಾರೆ ಅಂತಂದ್ರೆ ಇವರ ಒಂದು ಡಿಸಿಷನ್ ಸುಪ್ರೀಂ ಆಗ್ತಾ ಇತ್ತು. ಆತರ ಒಬ್ಬ ಸುಪ್ರೀಂ ಲೀಡರ್ ಆಗಿ ಇವರ ಆಡಳಿತವನ್ನ ಮಾಡ್ತಾ ಇದ್ರು. ಅಂಡ್ ಇವರು ಧರ್ಮದ ಚೌಕಟ್ಟಿನಲ್ಲಿ ಅಂತಂದ್ರೆ ಇಸ್ಲಾಮಿಕ್ ಧರ್ಮ ಏನಿದೆ ಅದರ ಒಂದು ಚೌಕಟ್ಟಿನಲ್ಲಿ ಇವರೊಂದು ಆಡಳಿತವನ್ನ ಮಾಡಿದ್ರು. ಇವರ ಅಂತ್ಯ ಆದ್ಮೇಲೆ ಅಲ್ಲಿರ್ತಕ್ಕಂಥ ಒಂದು ಸೇನೆ IRGC ಅಂತ ಏನ್ ಕರಿತೀವಿ, ರೆವಲ್ಯೂಷನರಿ ಗಾರ್ಡ್, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಅಂತ, ಈ ಒಂದು ಸೈನ್ಯ ಅಲ್ಲಿ ಮತ್ತೆ ಅಧಿಕಾರವನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಾನೆ ಹೇಳ್ಬೋದು, ಆತನ ಜಾಗಕ್ಕೆ ಬರೋದಕ್ಕೆ. ಇವರು ಯಾವ್ದು ರೀತಿ ಅಂತಂದ್ರೆ ಧರ್ಮಕ್ಕಿಂತ ಯುದ್ಧವೇ ಮೊದಲು ಅನ್ನೋ ಜಾಯ್ಮಾನ್ದವ್ರು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವರು ಇರಾನ್ನ ಮತ್ತಷ್ಟು ಅಗ್ರೆಸಿವ್ ಮಾಡೋ ಚಾನ್ಸಸ್ ಇದೆ ಇಫ್ ಇನ್ ಕೇಸ್ ಇರಾನ್ ಸೇನಾ ಆಡಳಿತಕ್ಕೆ ಒಳಪಟ್ಟಿದೆ ಅಂತಂದ್ರೆ. ಸೊ ಅಷ್ಟು ಡೇಂಜರಸ್ ಇದ್ದಾರೆ ಈ ಏನು IRGC ಸೇನೆಯವರು ಅಂತಾನೆ ಹೇಳ್ಬೋದು. ಪ್ರಪಂಚದ ಸೆಕೆಂಡ್ ಸೇಫೆಸ್ಟ್ ಕಂಟ್ರಿ ಅಂತ ಕರಿತಾ ಇದ್ದಂತಹ UAE ಮತ್ತು ದುಬೈನ ಮೇಲೆ ಇರಾನ್ ಏನು ಕ್ಷಿಪಣಿ ದಾಳಿಯನ್ನ ನಡೆಸಿತ್ತು, ಇದು ಅಲ್ಲಿರ್ತಕ್ಕಂಥ ಜನರನ್ನ ಮತ್ತೆ ಶ್ರೀಮಂತರನ್ನ ಬೆಚ್ಚಿ ಬೀಳಿಸಿದೆ ಅಂತಾನೆ ಹೇಳಬೇಕು. ಏನಕ್ಕಂತಂದ್ರೆ ಈ ಪ್ರಪಂಚದ ಶ್ರೀಮಂತರೆಲ್ಲ ಒಂದು ಸೇಫೆಸ್ಟ್ ಕಂಟ್ರಿ ಅಂತ ಪ್ಲೇಸ್ ಅಂತ ಹೇಳ್ಬಿಟ್ಟು ದುಬೈನಲ್ಲಿ ತಮ್ಮ ಏನ್ ದುಡ್ಡು ಹೂಡಿಕೆ ಇತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ರು, ಅಲ್ಲಿ ಸೇಫೆಸ್ಟ್ ಲೊಕೇಶನ್ ಅಂತ ಹೇಳ್ಬಿಟ್ಟು. ಈಗ ಕ್ಷಿಪಣಿ ಏನ್ ದುಬೈ ಮೇಲೆ ದಾಳಿಯನ್ನ ಮಾಡಿದೆ, ಇದರಿಂದ ಅಲ್ಲಿ ಗಲ್ಫ್ ರೀಜನ್ ಅಲ್ಲಿ ಒಂದು ಸೆಕ್ಯೂರಿಟಿ ಕನ್ಸರ್ನ್ಸ್ ಅನ್ನ ಇದು ರೈಸ್ ಮಾಡಿದೆ ಅಂತಾನೆ ಹೇಳ್ಬೋದು ಇರಾನ್ ಮಾಡಿರ್ತಕ್ಕಂಥ ಒಂದು ಕ್ಷಿಪಣಿ ದಾಳಿಯಿಂದ. ಇರಾನ್ನ ಆರ್ಮುಜ್ ಜಲಸಂಧಿ ಅನ್ನೋದು ಬಂಧಿಸಲಾಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಚೈನಾಗೆ ಫುಲ್ ಟೆನ್ಷನ್ ಅನ್ನೋದು ಶುರುವಾಗಿದೆ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಪ್ರಪಂಚದ ಏನು ಈಗ ತೈಲ ಸಾಗಾಣಿಕೆ ಏನಾಗುತ್ತದೆ, ಪ್ರಪಂಚದ ತೈಲ ಸಾಗಾಣಿಕೆಯಲ್ಲಿ ಈ ಒಂದು ಏನು ಆರ್ಮುಜ್ ಜಲಸಂಧಿ ಏನಿದೆ ಇದ್ರ ಮೂಲಕ 20% ಟ್ರಾನ್ಸ್ಪೋರ್ಟ್ ಅನ್ನೋದು ಇದ್ರ ಮೂಲಕನೇ ಆಗ್ತಾ ಇರ್ತದೆ. ಈಗ ಈ ಒಂದು ಜಲಸಂಧಿಯನ್ನ ಬಂದ್ ಮಾಡಿರೋದ್ರಿಂದ ಟ್ರಾನ್ಸ್ಪೋರ್ಟ್ ಕನ್ಸರ್ನ್ಸ್ ಅನ್ನೋದು ರೈಸ್ ಆಗುತ್ತೆ. ಅಂಡ್ ದೇಶದಲ್ಲಿ ಅಲ್ಲದೆ ಇಡೀ ಪ್ರಪಂಚದಲ್ಲಿ ಒಂದು ತೈಲದ ಕೊರತೆ ಅನ್ನೋದು ಎದ್ದು ಕಾಣುತ್ತೆ ಅಂತಾನೆ ಹೇಳ್ಬೋದು. ಇದರ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಚೈನಾ ಮೇಲೆ ಇರುತ್ತೆ. ಏನಕ್ಕಂತಂದ್ರೆ ಚೈನಾ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ತೈಲದಲ್ಲಿ ಮೋರ್ ದೆನ್ ಹಾಫ್ ತೈಲ ಅನ್ನೋದು ಈ ಒಂದು ಗಲ್ಫ್ ರೀಜನ್ ಇಂದಾನೆ ಅದು ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು. ಅದು ಈ ಒಂದು ಜಲಸಂಧಿಯ ಮೂಲಕ ಏನು ಆರ್ಮುಜ್ ಸ್ಟ್ರೈಟ್ ಆರ್ಮುಜ್ ಅಂತ ಏನ್ ಕರಿತೀವಿ ಅದ್ರ ಮೂಲಕನೇ ಬರ್ತಾ ಇತ್ತು. ಈಗ ಆ ಒಂದು ಜಾಗ ಅನ್ನೋದು ಬಂದ್ ಆಗಿರೋದ್ರಿಂದ ತೈಲ ಅನ್ನೋದು ಕೊರತೆ ಚೈನಾದಲ್ಲಿ ಎದ್ದು ಕಾಣೋ ಚಾನ್ಸಸ್ ಇರ್ತದೆ. ಅಲ್ಲಿ ತೈಲದ ಕೊರತೆ ಇದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಂಪನಿಗಳು ಸ್ತಬ್ಧ ಆಗೋ ಚಾನ್ಸಸ್ ಇರ್ತದೆ. ಅಲ್ಲಿರೋ ಕಂಪನಿಗಳು ಏನಾದ್ರೂ ಮುಚ್ಚಿದವೆ ಅಂತಂದ್ರೆ ಪ್ರಪಂಚದ ಒಂದು ಸಪ್ಲೈ ಚೈನ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಕೂಡ ಇರ್ತದೆ. ಮತ್ತೆ ಈ ಒಂದು ಯುದ್ಧದ ಕಾರಣದಿಂದ ಪ್ರಪಂಚದ ಸ್ಟಾಕ್ ಮಾರ್ಕೆಟ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಏನಕ್ಕಂತಂದ್ರೆ ಒಂದು ಅನಿಶ್ಚಿತತೆ ಕಾಡ್ತಾ ಇದೆ, ಒಂದು ಕ್ವಶನ್ ಮಾರ್ಕ್ ಇದೆ, ಅನ್ಸರ್ಟನಿಟೀಸ್ ಇದೆ ಅಂತಂದ್ರೆ ಅದು ಮಾರ್ಕೆಟ್ಗೆ ಯಾವಾಗ್ಲೂ ಇಂಪ್ಯಾಕ್ಟ್ ಆಗೇ ಇರುತ್ತೆ ನೆಗೆಟಿವ್ ಆಗಿ ಅಂತಾನೆ ಹೇಳ್ಬೋದು. ಈಗ ಸುಮಾರಷ್ಟು ಜನ ಏನ್ ಮಾಡ್ತಾರೆ, ಈಗ ಇನ್ ಸ್ಟಾಕ್ಸ್ ಇರುತ್ತೆ ಅದರಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಅನ್ನ ಮೆಟಲ್ಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇರ್ತದೆ. ಈ ಒಂದು ಯುದ್ಧದ ಕಾರಣದಿಂದ ಈಗೇನು ಗೋಲ್ಡ್, ಸಿಲ್ವರ್, ಕಾಪರ್ ಇವೇನಿರ್ತದೆ ಇವುಗಳ ಪ್ರೈಸ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕಂತಂದ್ರೆ ಅವರು ಈಗ ಇಲ್ಲಿರ್ತಕ್ಕಂಥ ಸ್ಟಾಕ್ಸ್ ಅನ್ನ ಮಾರಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ, ಯಾಕಂತಂದ್ರೆ ಇದೊಂದು ಸೇಫ್ ಅಸೆಟ್ ಆಗಿರೋದ್ರಿಂದ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಜಾಸ್ತಿ ಟ್ರೈ ಮಾಡ್ತಾರೆ. ಅದರಿಂದ ಗೋಲ್ಡ್ ಪ್ರೈಸಸ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಏನ್ ರೀಸೆಂಟ್ ಆಗಿ 18,000 ಇನ್ಕ್ರೀಸ್ ಆಗಿ 14 ತನಕ ಕಡಿಮೆ ಆಗಿತ್ತು. ಈಗ ಅಪ್ ಟು 20,000 ಪರ್ ಗ್ರಾಮ್ ಹೋದ್ರೂ ಹೋಗೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಟೆನ್ಷನ್ಸ್ ಇಂದ, ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದ. ಅಂಡ್ ಇರಾನ್, ಅಮೆರಿಕ ಮತ್ತೆ ಇಸ್ರೇಲ್ ಇದೊಂದೇ ಯುದ್ಧ ಅಲ್ಲ, ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ ಆಗಿರ್ಬೋದು, ರೀಸೆಂಟ್ ಆಗಿ ರಷ್ಯಾ ಉಕ್ರೇನ್ನ ಮೇಲೆ ಬಾಂಬ್ ದಾಳಿ ಮಾಡಿರೋದು ಆಗಿರ್ಬೋದು, ಡ್ರೋನ್ಸ್ ನ ದಾಳಿ ಮಾಡಿರೋದಾಗಿರ್ಬೋದು, ಇವೆಲ್ಲ ಹೈ ಟೆನ್ಷನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಈ ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಅನ್ಸರ್ಟನಿಟೀಸ್ ಇರೋದ್ರಿಂದ ಗೋಲ್ಡ್ ವ್ಯಾಲ್ಯೂ ಅನ್ನೋದು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇದೆ. ಹೊಸ ರೂಪದ ISIS ಹುಟ್ಟಿಕೊಳ್ಳುವಂತಹ ಒಂದು ಭಯ ಕೂಡ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಈ ಒಂದು ಮಿಡಲ್ ಈಸ್ಟ್ ನಲ್ಲಿ ಇರಾನ್ ನಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಶುರು ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಭದ್ರತೆ ಅನ್ನೋದು ಸಡಿಲವಾಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನೇ ಕಾಯ್ತಾ ಇರ್ತಕ್ಕಂಥ ISIS ನಂತಹ ಒಂದು ಸಂಘಟನೆಗಳೇನ್ ಮಾಡ್ತವೆ ಮತ್ತೆ ಹುಟ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತದೆ. ಇರಾನ್ ದೇಶದ ಮೇಲೆ ಸರ್ಕಾರಗಳೇನಾದ್ರೂ ಹಿಡಿತ ತಪ್ಪಿದೆ ಅಂತಂದ್ರೆ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಭಯೋತ್ಪಾದನೆ ಕೂಡ ಶುರುವಾಗುವಂತಹ ಚಾನ್ಸಸ್ ಹೆಚ್ಚಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು.
ಇದು ಕೇವಲ ಒಂದು ಯುದ್ಧ ಅಲ್ಲ, ಇದು ಒಂದು ಆರ್ಥಿಕ ಸಮರ ಅಂತಾನೂ ಕೂಡ ಹೇಳ್ಬೋದು. ಅಂಡ್ ಪೋರ್ಟ್ಫೋಲಿಯೋ ಮತ್ತೆ ನಮ್ಮ ಜೇಬಿನಲ್ಲಿ ಇರ್ತಕ್ಕಂಥ ಒಂದು ಕಾಸಿನ ಮೇಲೆ ದೀರ್ಘವಾದ ಕಾಲದ ತನಕ ಪರಿಣಾಮ ಬೀರುವಂತಹ ಒಂದು ಸಾಧ್ಯತೆಗಳು ಕೂಡ ಇರ್ತದೆ. ಮೈನ್ ಇಂಪಾರ್ಟೆಂಟ್ ಆಗಿ ಈ ಒಂದು ಯುದ್ಧದಿಂದ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಅನ್ನೋದು ಬೀರುತ್ತೆ ಅಂತ ನಾವು ನೋಡೋದಾದ್ರೆ, ಭಾರತ ತನ್ನ ಬಹುಪಾಲು ತೈಲವನ್ನ ಏನ್ ಮಾಡುತ್ತೆ ಅಂತಂದ್ರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಗಳಿಂದಾನೇ ತರಿಸ್ಕೊಳ್ತಾ ಇತ್ತು, ಇಂಪೋರ್ಟ್ ಮಾಡಿಸ್ಕೊಳ್ತಾ ಇತ್ತು. ಆ ಒಂದು ಮಿಡ್ಲ್ ಈಸ್ಟ್ ಇಂದ ಬರ್ತಕ್ಕಂತಹ ತೈಲ ಏನಿದೆ, ಇದು ಆರ್ಮೋಸ್ ಏನು ಜಲಸಂಧಿ ಏನಿದೆ, ಆ ಒಂದು ಟ್ರಾನ್ಸ್ಪೋರ್ಟ್ ಮುಖಾಂತರನೇ ಬರ್ತಾ ಇತ್ತು. ಅಂಡ್ ಈ ಒಂದು ಯುದ್ಧದ ಕಾರಣದಿಂದ ಅಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಲೊಕೇಶನ್ ಏನಿದೆ, ಆ ಸಿ ರೂಟ್ ಏನಿದೆ, ಅದು ಬಂದ್ ಆಗಿರೋದ್ರಿಂದ ನಮ್ಗೆ ಬರ್ತಕ್ಕಂಥ ಇಂಪೋರ್ಟ್ ಆಗ್ತಕ್ಕಂಥ ಒಂದು ತೈಲದ ಒಂದು ಆಮದು ಏನಿದೆ ಅದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅಂಡ್ ನಮ್ಮ ಭಾರತದಲ್ಲಿ ಕೂಡ ಒಂದು ತೈಲದ ಶಾರ್ಟೇಜ್ ಆಗೋ ಚಾನ್ಸಸ್ಗಳು ಕೂಡ ಇರ್ತದೆ. ಅಂಡ್ ಯುದ್ಧ ಇದೇ ರೀತಿ ನಡೀತಾ ಇರ್ತಕ್ಕಂಥ ಬೇರೆ ಏನು ಗಲ್ಫ್ ಕಂಟ್ರೀಸ್ ಇರ್ತವೆ, ಆ ಒಂದು ಕಂಟ್ರೀಸ್ ಗಳಿಂದ ಕೂಡ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗೋ ಚಾನ್ಸಸ್ ಇರುತ್ತೆ. ಇದರಿಂದ ತೈಲದ ಬೆಲೆ ಜಾಸ್ತಿ ಆಗೋ ಚಾನ್ಸಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಅನ್ನೋದು ಭಾರತದಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಒಂದ್ಸಲ ಅದು ಪೆಟ್ರೋಲ್ ಡೀಸೆಲ್ ಅನ್ನೋದು ಜಾಸ್ತಿ ಆಯ್ತು ಅಂದ್ರೆ ಅದ್ರ ಇಂಪ್ಯಾಕ್ಟ್ ಟ್ರಾನ್ಸ್ಪೋರ್ಟ್ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಯ್ತು ಅಂದ್ರೆ ದಿನಬಳಕೆ ವಸ್ತುಗಳ ಆಹಾರ ಆಗಿರ್ಬೋದು, ಏನು ಔಷಧಿ ಆಗಿರ್ಬೋದು, ಏನ್ ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಏನು ಗ್ರಾಸರೀಸ್ ಇರ್ತವೆ, ಪ್ರತಿಯೊಂದ್ರ ಮೇಲೆ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಯಾವಾಗ ಈ ತೈಲ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳ್ತೀವೋ, ಸೊ ಅವಾಗ ಏನಾಗ್ಬಿಡುತ್ತೆ ಅಂತಂದ್ರೆ ರುಪಿ ವ್ಯಾಲ್ಯೂ ಕೂಡ ಡೌನ್ ಆಗೋ ಚಾನ್ಸಸ್ ಇರ್ತದೆ. ಅಂಡ್ ಇಂಪೋರ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಅದಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಒಂದು ಅಸ್ಥಿರತೆ ಅನ್ನೋದು ಉಂಟಾಗುತ್ತೆ. RBI ಕೂಡ ಬಡ್ಡಿ ದರವನ್ನು ಹೆಚ್ಚಿಸುವ ಚಾನ್ಸಸ್ ಇರ್ತದೆ. ಮತ್ತೆ EMI ಕೂಡ ಹೆಚ್ಚಾಗಬಹುದು ಇದರಿಂದ. ಅಂಡ್ ಇದರಿಂದ ಜನಸಾಮಾನ್ಯರ ಮೇಲೆ ಹೊರೆ ಕೂಡ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ದೇಶದಲ್ಲಿರ್ತಕ್ಕಂಥ ಭಾರತೀಯರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಯುದ್ಧದಿಂದ. ಏನಕ್ಕೆ ಅಂತಂದ್ರೆ ಸೌದಿ ಅರೇಬಿಯಾ, UAE, ಕುವೈತ್ ಮತ್ತೆ ಕತಾರ್ನಲ್ಲಿರ್ತಕ್ಕಂಥ ಲಕ್ಷಾಂತರ ಭಾರತೀಯ ಕೆಲಸಗಾರರು ಈ ಒಂದು ಯುದ್ಧ ವಿಸ್ತರಣೆ ಆಗಿದೆ ಅಂತಂದ್ರೆ ಅವರಿಗೆ ಉದ್ಯೋಗ ಒಂದು ಅಸ್ಥಿರತೆ ಉಂಟಾಗ್ಬೋದು, ಸುರಕ್ಷತೆ ಭಯ ಮತ್ತೆ ತುರ್ತು ಸ್ಥಳಾಂತರದ ಸಾಧ್ಯತೆಗಳು ಕೂಡ ಸೊ ನಮ್ಮ ಭಾರತದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ವಿದೇಶಾಂಗದ ಒಂದು ಸಮತೋಲನವನ್ನು ನಾವು ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ಜಿಯೋ ಪಾಲಿಟಿಕ್ಸ್ ಯಾವ ತರ ಸವಾಲಾಗಿದೆ ಭಾರತಕ್ಕೆ ಅಂತ ನಾವು ನೋಡೋದಾದ್ರೆ, ಇಸ್ರೇಲ್ ಜೊತೆ ನಾವು ರಕ್ಷಣಾ ಒಪ್ಪಂದವನ್ನು ಮಾಡ್ಕೊಂಡಿದೀವಿ, ಇರಾನ್ ಜೊತೆ ಇಂಧನ ಮತ್ತೆ ಚಹಾಬಾರ್ ಬಂದರು ಯೋಜನೆಯನ್ನ ಮಾಡ್ಕೊಂಡಿದೀವಿ, ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಏನಿದೆ ಅದರ ಜೊತೆ ತಂತ್ರಜ್ಞಾನ ಮತ್ತೆ ಭದ್ರತಾ ಸಂಬಂಧಗಳಿದೆ. ಸೊ ಈ ಒಂದು ಕಾರಣಗಳಿಂದ ಮೂರು ದೇಶಗಳ ಜೊತೆ ನಮ್ದು ಏನು ಸಂಬಂಧಗಳಿರೋದ್ರಿಂದ ಭಾರತ ಯಾರ ಪಕ್ಷನೂ ನಿಲ್ಲದೆ ಒಂದು ಸ್ಟ್ರಾಟಜಿಕಲ್ ಬ್ಯಾಲೆನ್ಸ್ ಅನ್ನ ಕಾಪಾಡಬೇಕಾಗುತ್ತೆ. ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತಾನೆ ಹೇಳ್ಬೋದು. ಅಷ್ಟೊಂದು ಜಿಯೋ ಪಾಲಿಟಿಕ್ಸ್ ಅಲ್ಲಿ ಇಷ್ಟೊಂದು ಬ್ಯಾಲೆನ್ಸ್ಡ್ ಆಗಿ ನ್ಯೂಟ್ರಲ್ ಆಗಿರೋದು ಅಂತಂದ್ರೆ ಅಷ್ಟು ಸಿಂಪಲ್ ಅಲ್ಲ. ಅಮೆರಿಕ ಏನ್ ಮಾಡ್ಬೋದು ಅಂತ ನಾನು ಹೇಳೋದಾದ್ರೆ, ನನ್ನ ವೈಯಕ್ತಿಕವಾಗಿ ಈ ಒಂದು ಯುದ್ಧ ಅನ್ನೋದು ಕೊನೆ ಆದ್ಮೇಲೆ ಅಮೆರಿಕ ಏನ್ ಮಾಡುತ್ತೆ ಅಂತಂದ್ರೆ, ಒಬ್ಬ ಪ್ರೋ ವ್ಯಕ್ತಿ ಏನಿರ್ತಾನೆ, ಅಮೆರಿಕಾಗೆ ಸಪೋರ್ಟ್ ಮಾಡುವಂತಹ ಒಬ್ಬ ವ್ಯಕ್ತಿಯನ್ನ ಇರಾನ್ನ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡೋ ಚಾನ್ಸಸ್ ಇರ್ತದೆ. ಆ ರೀತಿ ಆಗಿದೆ, ಅವ್ರಿಗೆ ಸಪೋರ್ಟ್ ಮಾಡುವಂತ ಒಂದು ಸರ್ಕಾರ ಬಂದಿದೆ ಅಂತಂದಾಗ ಅಲ್ಲಿರ್ತಕ್ಕಂಥ ತೈಲ ಮತ್ತೆ ಅಲ್ಲಿನ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಆಯಿಲು, ಅದನ್ನೆಲ್ಲ ಅಮೆರಿಕದ ಕಂಟ್ರೋಲ್ಗೆ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಅಲ್ಲಿನ ಆರ್ಮೋಸ್ ಜಲಸಂಧಿ ಏನಿದೆ, ಪ್ರಪಂಚದ 20% ಆಯಿಲ್ ಟ್ರಾನ್ಸ್ಪೋರ್ಟ್ ಏನ ಒಂದು ವೇ ಮುಖಾಂತರ ಹೋಗುತ್ತೆ, ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಸಿ ರೂಟ್ ಮೂಲಕ, ಅದನ್ನ ಕಂಟ್ರೋಲ್ ತಗೊಂಡಿದ್ದಾರೆ ಅಂತಂದ್ರೆ ಅವಾಗ ಏನ್ ಮಾಡುತ್ತೆ, ಈಗ ಚೈನಾ ಕೂಡ ಅದೇ ರೂಟ್ ಮುಖಾಂತರನೇ ಆಫ್ ಆಫ್ ದ ಏನು ಇಂಪೋರ್ಟ್ ಮಾಡ್ಕೊಳ್ಳೋ ಆಯಿಲ್ ಅನ್ನೋದು ಆ ಒಂದು ರೂಟ್ ಅಲ್ಲೇ ಹೋಗೋದ್ರಿಂದ ಒಂದು ಚೈನಾ ಮೇಲೆ ಕೂಡ ಅಮೆರಿಕಾಗೆ ಹಿಡಿತ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಪ್ರಪಂಚದ ಸುಮಾರಷ್ಟು ದೇಶಗಳ ಮೇಲೆ ತನ್ನ ಪ್ರಾಬಲ್ಯವನ್ನ ತೋರಿಸಬಹುದು ಅಂತ ಅಮೆರಿಕ ಒಂದು ಮಾಸ್ಟರ್ ಮೈಂಡ್ ಅನ್ನು ಯೂಸ್ ಮಾಡಿ ಒಂದು ಯುದ್ಧಕ್ಕೆ ಇಳಿದಿದೆ ಅಂತಾನೆ ಹೇಳ್ಬೋದು. ಏನಕ್ಕಂತಂದ್ರೆ ಮಿಡ್ಲ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕಂಟ್ರಿಗಳು ಅಮೆರಿಕಾಗೆ ಒಂದು ಬೆಂಬಲವನ್ನು ಸೂಚಿಸುವ ಕಂಟ್ರಿಗಳೇ. ಇದೊಂದು ದೇಶ ಮಾತ್ರ, ಇರಾನ್ ಮಾತ್ರ ಅದಕ್ಕೆ ಎಗೇನೆಸ್ಟ್ ಆಗಿ ವಿರುದ್ಧವಾಗಿ ನಿಂತಿತ್ತು. ಈಗ ಅದು ಕೂಡ ಹೋಗಿದೆ ಅಂತಂದ್ರೆ ತನ್ನ ಸಂಪೂರ್ಣ ಪ್ರಾಬಲ್ಯ ಅನ್ನೋದು ಮಿಡ್ಲ್ ಈಸ್ಟ್ ನ ಮೇಲೆ ಇರುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟು ಒಂದು ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಏನ್ ನಡೀತಿದೆ ಅದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಗಳ ಬಗ್ಗೆ ತಿಳಿಸುತ್ತಿರುವ ಒಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.